ನಮಸ್ಕಾರ ಸ್ನೇಹಿತರೆ. ಕೇಂದ್ರದ ತಾರತಮ್ಯ ನೀತಿಯನ್ನು ಪ್ರಶ್ನಿಸೋದು ತಪ್ಪಲ್ಲ. ಅದು ಪ್ರಜಾಪ್ರಭುತ್ವದ ಹಕ್ಕು. ಪ್ರತಿಭಟಿಸುವುದು, ಪ್ರಶ್ನಿಸೋದು, ಚರ್ಚಿಸೋದು ಇವೆಲ್ಲ ಜನತಂತ್ರದ ಜೀವಾಳ. ಇವತ್ತು ದೇಶದಲ್ಲಿ ಕೇಂದ್ರ ಸರ್ಕಾರದ ನೀತಿಗಳ ಬಗ್ಗೆ ಹಲವು ರಾಜ್ಯಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇವೆ. ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳು ಅನುದಾನ ಹಂಚಿಕೆ, ತೆರಿಗೆ ವಾಪಸಿ, ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಎಲ್ಲದರಲ್ಲೂ ಕೂಡ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ಕಾಣಿಸ್ತಾ ಇದೆ. ಉದಾಹರಣೆಗೆ ಮನರೇಗಾ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೆರೆ, ರಸ್ತೆ, ಶಾಲೆ, ನಾಲೆ, ಚರಂಡಿ ನಿರ್ಮಾಣ, ಬಡ ಕೂಲಿ ಕಾರ್ಮಿಕರಿಗೆ ಕೆಲಸ, ಗ್ರಾಮೀಣ ಆರ್ಥಿಕತೆಗೆ ಬಲ ಇದೇ ಮನರೇಗಾದ ಮೂಲ ಆಶಯ. ಆದರೆ ಕೇಂದ್ರ ಸರ್ಕಾರ ತಿದ್ದುಪಡಿ ಅನ್ನೋ ಹೆಸರಲ್ಲಿ ಯೋಜನೆಯ ಆತ್ಮವನ್ನೇ ಬದಲಾಯಿಸಿದೆ. ಕೇಂದ್ರ ರಾಜ್ಯ ಅನುದಾನದ ಪಾಲನ್ನು ಕಡಿತಗೊಳಿಸಿದೆ. ಸ್ಥಳೀಯವಾಗಿ ತೀರ್ಮಾನಿಸಬೇಕಾದಂತಹ ಕೆಲಸಗಳನ್ನು ದಿಲ್ಲಿಯಿಂದ ನಿರ್ಧರಿಸುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ದೊಡ್ಡ ಹೊಡೆತ, ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ. ಕಾಯ್ದೆ ತಿದ್ದುಪಡಿ ತಪ್ಪಲ್ಲ, ಆದರೆ ತಿದ್ದುಪಡಿಯ ನೆಪದಲ್ಲಿ ಮೂಲ ಉದ್ದೇಶವನ್ನೇ ನಾಶ ಮಾಡೋದು ತಪ್ಪು. ಗಾಂಧಿ ಹೆಸರನ್ನು ತೆಗೆದು ಬೇರೆ ಅಜೆಂಡಾ ತುರುಕೋದು ಇನ್ನೂ ತಪ್ಪು. ಇದು ಮನ್ರೇಗಾಗೆ ಮಾತ್ರ ಸೀಮಿತ ಅಲ್ಲ, ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲೂ ಇದೇ ಕತೆ. ಮೊದಲು 90-10 ಅಥವಾ 75-25 ಅನುಪಾತ ಇದ್ದಂತಹ ಅನುದಾನ ಹಂಚಿಕೆ ಇವತ್ತು 60-40, 50-50 ಆಗಿದೆ. ರಾಜ್ಯಗಳ ಮೇಲೆ ಆರ್ಥಿಕ ಭಾರ ಹೆಚ್ಚಾಗಿದೆ. 2024-25ರಲ್ಲಿ ಕೇಂದ್ರದಿಂದ ಬರಬೇಕಾದಂತಹ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಇನ್ನೂ ಕೂಡ ಬಾಕಿನೇ ಇದೆ. ಕರ್ನಾಟಕಕ್ಕೆ 4195 ಕೋಟಿ, ತಮಿಳುನಾಡಿಗೆ ಸಮಗ್ರ ಶಿಕ್ಷಾ ಅಭಿಯಾನ ಹಣ, ಕೇರಳಕ್ಕೆ ಆರೋಗ್ಯ, ಅಕ್ಕಿ ಖರೀದಿ ಹಣ ಎಲ್ಲವೂ ಕೂಡ ಬಾಕಿಯಾಗಿದೆ. ಇನ್ನೊಂದು ದೊಡ್ಡ ಪ್ರಶ್ನೆ ತೆರಿಗೆ ಹಂಚಿಕೆ. ಕರ್ನಾಟಕ ವರ್ಷಕ್ಕೆ 4 ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನು ಕೇಂದ್ರಕ್ಕೆ ಕೊಡುತ್ತೆ. ಆದರೆ ವಾಪಸ್ ಸಿಗೋದು ಕೇವಲ 50,000 ಕೋಟಿ. ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕ 10ನೇ ಸ್ಥಾನದಲ್ಲಿದೆ. ಒಕ್ಕೂಟ ಸರ್ಕಾರ ಹಂಚೋ ತೆರಿಗೆ ಹಣ 12.19 ಲಕ್ಷ ಕೋಟಿ. ಅದರಲ್ಲಿ ಕರ್ನಾಟಕಕ್ಕೆ ಸಿಗೋದು ಕೇವಲ 3.6%. ಉತ್ತರ ಪ್ರದೇಶಕ್ಕೆ 18% ಸಿಗುತ್ತೆ, ಬಿಹಾರಕ್ಕೆ 10% ಸಿಗುತ್ತೆ. ಇದನ್ನು ತಾರತಮ್ಯ ಅನ್ನದೇ ಇನ್ನೇನು ಹೇಳಬೇಕು? ದಕ್ಷಿಣ ರಾಜ್ಯಗಳು ದುಡಿದುಕೊಟ್ಟ ಹಣವೇ ಉತ್ತರ ರಾಜ್ಯಗಳ ಅಭಿವೃದ್ಧಿಗೆ ಹೋಗ್ತಾ ಇದೆ. ದಕ್ಷಿಣ ರಾಜ್ಯಗಳು ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯಕ್ಕೆ ಹಣ ಖರ್ಚು ಮಾಡ್ತವೆ. ಉತ್ತರದ ಕೆಲ ರಾಜ್ಯಗಳು ಪ್ರತಿಮೆ, ಮೇಳ, ಅಲಂಕಾರಕ್ಕೆ ಕೋಟಿ ಹಣವನ್ನು ಸುರಿತಾ ಇದ್ದಾವೆ. ಇದೀಗ ಮತ್ತೊಂದು ಆತಂಕ ಎದುರಾಗಿದೆ, ಅದು ಕ್ಷೇತ್ರ ಪುನರ್ವಿಂಗಡಣೆ. ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳನ್ನು ಮರು ಹಂಚಿಕೆ ಮಾಡುವ ಯೋಜನೆ ಇದಾಗಿದೆ. ದಕ್ಷಿಣ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣದಲ್ಲಿ ಯಶಸ್ವಿಯಾಗಿದೆ. ಕೇರಳ, ತಮಿಳುನಾಡು, ಕರ್ನಾಟಕ ಇವೆಲ್ಲವೂ ಕೂಡ ಜನಸಂಖ್ಯೆ ನಿಯಂತ್ರಣದಲ್ಲಿ ಹತೋಟಿಯನ್ನು ಸಾಧಿಸಿವೆ. ಆದರೆ ಉತ್ತರದ ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಈಗ ಜನಸಂಖ್ಯೆಯನ್ನೇ ಆಧಾರ ಮಾಡಿದರೆ ದಕ್ಷಿಣ ರಾಜ್ಯಗಳು 20-25 ಲೋಕಸಭಾ ಸ್ಥಾನ ಕಳೆದುಕೊಳ್ತವೆ. ಉತ್ತರ ರಾಜ್ಯಗಳಿಗೆ 40ಕ್ಕೂ ಹೆಚ್ಚು ಸ್ಥಾನಗಳು ಹೆಚ್ಚಾಗ್ತವೆ. ಇದು ನ್ಯಾಯನಾ? ಜನಸಂಖ್ಯೆ ನಿಯಂತ್ರಿಸಿದವರಿಗೆ ಶಿಕ್ಷೆ, ನಿಯಂತ್ರಿಸಿದವರಿಗೆ ಬಹುಮಾನ. ಇದು ಕೇಂದ್ರದ ನೀತಿಯಾಗಿದೆ. ಇದರಿಂದ ರಾಜಕೀಯ ಶಕ್ತಿ ಉತ್ತರದ ಕಡೆಗೆ ಸರಿಯುತ್ತೆ. ದಕ್ಷಿಣದ ರಾಜ್ಯಗಳ ಧ್ವನಿ ದುರ್ಬಲ ಆಗುತ್ತೆ. ಒಕ್ಕೂಟ ವ್ಯವಸ್ಥೆಗೆ ಇದರಿಂದ ಭಾರೀ ಅಪಾಯ. ಈ ಎಲ್ಲ ಕಾರಣಗಳಿಂದ ಕೇಂದ್ರದ ತಾರತಮ್ಯ ನೀತಿಯನ್ನು ವಿರೋಧಿಸುವುದು ಅಗತ್ಯವಾಗಿದೆ. ಇದು ದೇಶ ವಿರೋಧವಲ್ಲ, ಇದು ಸಂವಿಧಾನದ ಪರವಾದ ಹೋರಾಟ. ದಕ್ಷಿಣದ ರಾಜ್ಯಗಳು ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ. ಸಭೆ ಸಮಾವೇಶಗಳು ನಡೆಯಲೇಬೇಕಾಗಿದೆ. ಜನರಿಗೆ ಸತ್ಯವನ್ನು ತಿಳಿಸಬೇಕಾಗಿದೆ. ಪ್ರಶ್ನಿಸೋ ಧೈರ್ಯ ಬೆಳಿಬೇಕಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಮೌನ ವಹಿಸೋದು ನಿಜಕ್ಕೂ ಅಪರಾಧ. ಪ್ರಶ್ನೆ ನಮ್ಮ ಹಕ್ಕು, ಪ್ರತಿಭಟನೆ ಕರ್ತವ್ಯ.
ಒಕ್ಕೂಟ ವ್ಯವಸ್ಥೆ ಉಳಿಬೇಕು, ಎಲ್ಲ ರಾಜ್ಯಗಳಿಗೆ ಸಮಾನವಾದಂತಹ ನ್ಯಾಯ ಸಿಗಬೇಕು ಅಂದರೆ ಸಾರ್ವಜನಿಕರಾದ ನಾವುಗಳು ಎಚ್ಚೆತ್ತುಕೊಳ್ಳಬೇಕು. ನಮಸ್ಕಾರ.